ಕೆಲವು ವರ್ಷಗಳ ಹಿಂದಿನ ಕತೆ. ಆಫೀಸಿಗೆ ಹೊರಟಿದ್ದೆ. ಆಫೀಸ್ ಕ್ಯಾಬ್ ಮೊದಲೇ ಬುಕ್ ಮಾಡಿಕೊಳ್ಳೋಕೆ ಮರೆತು ಹೋಗಿದ್ದೆ. ಉಬರ್ ಬುಕ್ ಮಾಡೋಣ ಅಂದುಕೊಳ್ಳುತ್ತಿದ್ದೆ. ಆದರೆ ಆಫೀಸ್ ಕೇವಲ 3 ಕಿಲೋಮೀಟರು ದೂರ ಇರುವುದರಿಂದ ಆಟೋದಲ್ಲಿ ಹೋಗೋಣ ಅಂದುಕೊಂಡೆ. ಸ್ವಲ್ಪ ದೂರದಲ್ಲಿ ಒಂದು ಆಟೋ ನಿಂತಿತ್ತು. ಅಲ್ಲಿಗೆ ಹೋಗಿ ನಮ್ಮ ಆಫೀಸ್ನ ಅಡ್ರೆಸ್ ಹೇಳಿ, ಬರ್ತೀರಾ ಅಂತ ಕೇಳಿದೆ. ಯಾಕಿಲ್ಲ, ನಾವಿರೋದೇ ಅದಕ್ಕೆ ಅಂತ ಒಂದು ಸ್ಮೈಲ್ ಕೊಟ್ಟು ಹೇಳಿದ ಆ ಆಟೋ ಡ್ರೈವರ್. ಅವರ ಉತ್ತಮ ನಡತೆಯಿಂದ ನನಗೆ ಅವರ ಜೊತೆ ಮಾತನಾಡೋಣ ಅಂತ ಅನ್ನಿಸಿತು. ಹಾಗಾಗಿ ಮಾತು ಮುಂದುವರೆಸಿದೆ. ಈ ಬಿಸಿಲಲ್ಲಿ ಆಟೋ ಓಡಿಸುವುದು ಕಷ್ಟ. ಆದರೂ ಕೂಡ ಅದ್ಹೇಗೆ ನೀವು ಇಷ್ಟು ನಗುನಗುತ್ತಾ ನಿಮ್ಮ ಕೆಲಸ ಮಾಡುತ್ತಿದ್ದೀರಾ ಅಂತ ಕೇಳಿದೆ. ನಂಬಿಕೆ ಸರ್, ನಂಬಿಕೆ. ನಮ್ಮ ಜೀವನದಲ್ಲಿ ಎಲ್ಲವೂ ನಮ್ಮ ನಂಬಿಕೆಯಲ್ಲೇ ಇರುತ್ತದೆ ಅಂತ ಅವರ ಜೀವನದ ಬಗ್ಗೆ ಹೇಳಲು ಸ್ಟಾರ್ಟ್ ಮಾಡಿದರು. ಅವರ ಅಪ್ಪ ಒಂದು ಸರ್ಕಾರಿ ನೌಕರಾಗಿದ್ದರು. ಅವರಿಗೆ ಉಳಿಯಲು ಸರ್ಕಾರಿ ವಸತಿ ಇತ್ತು. ತಂದೆಯ ಆಸೆಯಂತೆ ಒಳ್ಳೆಯ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಕೂಡ ನಡೆಯಿತು. ಆಮೇಲೆ ತಮ್ಮನೆಂದೇ ಆದ ಒಂದು ಬಿಸಿನೆಸ್ ಸ್ಟಾರ್ಟ್ ಮಾಡಿದ್ದರಂತೆ. ಒಂದು ಪಾಪ್ಯುಲರ್ ಕೂಲ್ ಡ್ರಿಂಕ್ ಬ್ರಾಂಡಿನ ವಿತರಕರಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ದರು. ಅದು ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು. ಹಾಗೆ ಒಂದು ಹಂತದಲ್ಲಿ ಅವರು ಅದರ ಪ್ರಮುಖ ವಿತರಕರಾಗಿದ್ದರು. ಅವರ ಮನೆಯ ಹತ್ತಿರ ಅದರ ದೊಡ್ಡ ಗೋಡೌನ್ ಇತ್ತು. ನಗರದೆಲ್ಲೆಡೆ ಅದನ್ನು ತಲುಪಿಸಲು ಅವರ 7 ರಿಂದ 8 ಆಟೋಗಳು ಓಡಾಡುತ್ತಿದ್ದವು. ಅಷ್ಟೇ ಅಲ್ಲ, ಪ್ರತಿ ಮಾರುಕಟ್ಟೆಯಲ್ಲೂ ಅವರು ಪರಿಚಿತರಾಗಿದ್ದರು. ಹೀಗೆ ಜೀವನ ಅದ್ಭುತವಾಗಿ ಸಾಗುತ್ತಿತ್ತು. ಆಗ ಅವರ ಕೆಟ್ಟ ಘಳಿಗೆ ಆರಂಭವಾಗಿತ್ತು. ಆಗ ಸಂಭವಿಸಿದ ಕೋಮುಗಲಭೆಯೊಂದರಲ್ಲಿ ಅವರ ಸಂಪೂರ್ಣ ಗೋಡೌನ್, 8 ಆಟೋಗಳು ಮತ್ತು ಡೀಲರ್ಶಿಪ್ ಎಲ್ಲವನ್ನೂ ಕಳೆದುಕೊಳ್ಳಬೇಕಾಯಿತು. ಆ ನಂತರ ಜೀವನಕ್ಕಾಗಿ ಬೇರೆ ಬೇರೆ ಕಂಪನಿಗಳಲ್ಲಿ ಮಾರ್ಕೆಟಿಂಗ್ ಮಾಡಲು ಪ್ರಯತ್ನಿಸಿದರು. ಆದರೆ ಯಾವುದೂ ಕೈಗೂಡಲಿಲ್ಲ. ಕೊನೆಗೆ ಅವರು ಟ್ಯಾಕ್ಸಿ ಒಂದನ್ನು ಖರೀದಿಸಿ ಅದನ್ನು ಓಡಿಸಲು ಪ್ರಾರಂಭಿಸಿದರು. ಬೆಳಿಗ್ಗೆ ಎದ್ದರೆ ಬಿಳಿಯ ಯೂನಿಫಾರ್ಮ್ ಧರಿಸಿ ಕೆಲಸಕ್ಕೆ ಹೋರಾಡುತ್ತಿದ್ದರು. 7 ವರ್ಷಗಳು ಹೇಗೋ ಕಳೆದವು. ಮತ್ತೊಮ್ಮೆ ಜೀವನದಲ್ಲಿ ಬಿರುಗಾಳಿ ಎದುರಾಯಿತು. ಒಮ್ಮೆ ಬಾಡಿಗೆಗೆ ಹೋಗಿ ಬರುವಾಗ ಭೀಕರ ಆಕ್ಸಿಡೆಂಟ್ ಒಂದಕ್ಕೆ ತುತ್ತಾದರು. ವಿಪರೀತವಾಗಿ ಗಾಯಗೊಂಡು 13 ದಿನಗಳ ಕಾಲ ಕೋಮಾದಲ್ಲಿದ್ದರು. ಎಚ್ಚರ ಬಂದಾಗ ಅವರ ಮೊಣಕಾಲುಗಳು, ಪಕ್ಕೆಲುಬುಗಳು ಮತ್ತು ಒಂದು ಕೈ ನಜ್ಜುಗುಜ್ಜಾಗಿತ್ತು. ಆಸ್ಪತ್ರೆಯವರ ಸತತ ಚಿಕಿತ್ಸೆಯಲ್ಲಿ 3 ತಿಂಗಳುಗಳಲ್ಲಿ ಸ್ವಲ್ಪ ಚೇತರಿಸಿಕೊಂಡರು. ಆ ನಂತರ ಇನ್ನು 4 ತಿಂಗಳುಗಳ ಕಾಲ ಫಿಸಿಯೋಥೆರಪಿ ಹಾಗೂ ಇತರ ಟ್ರೀಟ್ಮೆಂಟ್ಗಳು ನಡೆದು ಅವರು ಹೊರಗಿನ ಪ್ರಪಂಚಕ್ಕೆ ಮತ್ತೆ ಕಾಲಿಡಲು ಸಾಧ್ಯವಾಯಿತು. ಆದರೆ ಮತ್ತೆ ಕಾರು ಓಡಿಸುವಂತಿರಲಿಲ್ಲ. ಆಗಿರುವ ಆಕ್ಸಿಡೆಂಟ್ ಅಲ್ಲಿ ಅವರ ಕಾರ್ ಸಂಪೂರ್ಣವಾಗಿ ಜಖಂಗೊಂಡಿತ್ತು. ಹಾಗಂತ ಜೀವನ ಸಾಗಿಸಬೇಕಲ್ಲ. ಅದಕ್ಕಾಗಿ ಆಟೋ ಒಂದನ್ನು ಖರೀದಿಸಿದರು. ಏಟಿನ ಮೇಲೆ ಇನ್ನೊಂದು ಏಟು ಎನ್ನುವಂತೆ ಕೆಲವು ವರ್ಷಗಳ ನಂತರ ಮತ್ತೆ ಅವರು ಪಾರ್ಶ್ವವಾಯುವಿಗೆ ಒಳಗಾದರು. ಇದು ಸ್ವಲ್ಪ ಸಮಯ ತೆಗೆದುಕೊಂಡಿತು. ಆದರೆ ಅದೃಷ್ಟವಶಾತ್ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡರು. ಈಗ ಅವರು ಆಟೋ ಓಡಿಸುತ್ತಿದ್ದಾರೆ. ಯಾರೇ ಬಂದು ಕೇಳಿದರೂ ಪ್ರಯಾಣಿಕರನ್ನು ಎಂದಿಗೂ ನಿರಾಕರಿಸುವುದಿಲ್ಲ. ಬಹುತೇಕ ಎಲ್ಲಿಗೆ ಕರೆದರೂ ಹೋಗುತ್ತಾರೆ. ಒಂದೆರಡು ಬಾರಿ ಗ್ರಾಹಕರಿಂದ ಮೋಸ ಹೋಗಿದ್ದಾರೆ. ಆದರೂ ಅದಕ್ಕೆ ಬೇಸರ ತೋರಿಸುವುದಿಲ್ಲ. ಇನ್ನೂ ನಗುನಗುತ್ತಲೇ ಮಾತನಾಡುತ್ತಾರೆ. ನಯವಾಗಿ ವರ್ತಿಸುತ್ತಾರೆ. ನಾವು ಕೆಲಸ ಮಾಡುವ ವಿಷಯದಲ್ಲಿ ಸ್ವಲ್ಪ ಏರುಪೇರಾದರೂ ನಾವು ಬಹುಬೇಗ ತಾಳ್ಮೆಯನ್ನು ಕಳೆದುಕೊಳ್ಳುತ್ತೇವೆ. ನಮ್ಮ ಜೀವನ ಬಹುಕಷ್ಟ ಅಂತ ದೂರುತ್ತಿರುತ್ತೇವೆ. ಆದರೆ ಅವರ ಜೀವನದ ಕಥೆಯನ್ನು ಕೇಳಿದಾಗ ನಮ್ಮ ಜೀವನವು ಎಷ್ಟೇ ಕಠಿಣವಾಗಿದ್ದರೂ ನಾವು ತಾಳ್ಮೆ ಮತ್ತು ನಂಬಿಕೆಯಿಂದ ಬದುಕಬೇಕು. ದೃಢವಾದ ಭರವಸೆಯಿಂದಿರಬೇಕು ಎಂದು ನನಗೆ ಅನಿಸುತ್ತದೆ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.